ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಸರಿಯಾದ ಅಳತೆ ಮತ್ತು ಸರಿಯಾದ ಪದ್ಧತಿಯಲ್ಲಿ ಮಾಡಿದರೆ ವರ್ಷವಿಡೀ ಇಟ್ಟರೂ ಹಾಳಾಗೋದಿಲ್ಲ ಈ ಉಪ್ಪಿನಕಾಯಿ. ಕೆಲವರು ಅದೇ ಬೇರೆ ಬೇರೆ ಥರನೇ ಮಾಡ್ತಾರೆ, ಆದರೆ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ತುಂಬ ಚೆನ್ನಾಗೂ ಇರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 2 kg ಆಗುವಷ್ಟು ಮಾವಿನಕಾಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಿಲ್ಲದೆ ಥರ ಒಣಗಿಸ್ಕೊಂಡು ಆಮೇಲೆ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಒಂದು ಗಂಟೆ ಇಲ್ಲ 2 ಗಂಟೆ ಫ್ಯಾನ್ ಕೆಳಗಡೆ ಕಾಟನ್ ಕ್ಲಾತ್ ಮೇಲೆ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿರೋ ಮಾವಿನಕಾಯಿನ ಒಂದು ಯಾವುದಾದ್ರೂ ಬೌಲಿಂದ, ನಿಮ್ಮ ಮನೇಲಿ ಯಾವುದಾದ್ರೂ ಓಕೆ ಆ ಬೌಲಿಂದ ಅಳತೆ ಮಾಡ್ಕೋಬೇಕು. ಉಪ್ಪಿನಕಾಯಿಗೆ ಮೀನು ಮಾವಿನಕಾಯಿನ ತುಂಬ ಎಳೆದಾಗಿರೋದು ತೊಗೋಬಾರ್ದು, ಹಾಗೆ ತುಂಬ ಬಲ್ತಿರೋ ಥರನೂ ತೊಗೋಬಾರ್ದು. ಮೀಡಿಯಮ್ ಇದರಲ್ಲಿ ತೊಗೊಂಡ್ರೆ ನಿಮಗೆ ಗಟ್ಟದ ಸಮೇತನೇ ಕಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಗಟ್ಟದ ಸಮೇತ ಕಟ್ ಮಾಡಿ ಹಾಕಿದರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಎಷ್ಟೊಂದು ದಿನ ಬಾಳಿಕೆ ಬರುತ್ತೆ. ತುಂಬ ಎಳೆಯದು ತೊಗೊಂಡ್ರೆ ಎಷ್ಟೊಂದು ದಿನ ಬಾಳಿಕೆ ಬರೋಲ್ಲ, ಹಾಗೆ ತುಂಬ ಬಲ್ತಿರೋದು ತೊಗೊಂಡ್ರೆ ಕಟ್ ಮಾಡೋಕ್ಕೆ ಪೀಸಸ್ಸು ಗಟ್ಟದ ಜೊತೆ ಬರೋದಿಲ್ಲ. ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ. ನೋಡಿ, ಇವಾಗ ಟೋಟಲ್ ಆಗಿ 5 ಕಪ್ಪು ಮಾವಿನಕಾಯಿ ಪೀಸಸ್ ಆಗಿದೆ ನಮಗೆ. ಈ ಮೆಜರ್ಮೆಂಟಲ್ಲೇ ನಾವು ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡ್ಕೋಬೇಕು. ಈಗ ಒಂಚೂರು ಕಾಯಿಸಿ ಆರಿಸಿದ ಎಣ್ಣೆನ ನಾನು 3 ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಪೀಸಸ್ಸು ಬೇಗ ಮೆತ್ತಗಾಗೋದಿಲ್ಲ. 1 ವರ್ಷ ಆದ್ರೂ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಈಗ ಯಾವ ಮೆಜರ್ಮೆಂಟಿಂದ ಬೌಲಿಂದ ತೊಗೊಂಡಿದ್ವಲ್ಲ ಮೆಜರ್ಮೆಂಟಲ್ಲಿ, ಅದೇ ಬೌಲಿಂದನೇ 1 ಕಪ್ ಆಗುವಷ್ಟು ಸಾಸಿವೆ ಪುಡಿನ ತೊಗೊತಾ ಇದ್ದೀನಿ. ಸಾಸಿವೆನ ಲೋ ಫ್ಲೇಮಲ್ಲೇ ಹುರ್ಕೊಂಡು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು. ಸಾಸಿವೆ ಪುಡಿ ರೆಡಿ ಆಗುತ್ತೆ. ಹಾಗೆ 3/4 ಕಪ್ ಆಗುವಷ್ಟು ಖಾರದ ಪುಡಿ, ಹಾಗೆ 1/4 ಕಪ್ ಆಗುವಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ 1/4 ಕಪ್ ಆಗುವಷ್ಟು ಇಲ್ಲ ಅರ್ಧ ಕಪ್ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಉಪ್ಪು ಈ 2 kg ಇದಕ್ಕೆ ಈ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಆಗುತ್ತೆ. ನೀವೇನಾದರೂ ಪ್ಯಾಕೆಟ್ ಖಾರ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಮೆಜರ್ಮೆಂಟ್ನ ಕಡಿಮೆ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಾನು 1/4 ಕಪ್ ಆಗುವಷ್ಟು ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಏನಾದರೂ ಮನೇಲೇ ಮಾಡಿರೋದಾಗಿದ್ದರೆ ಅದನ್ನು ನೀವು ಖಾರ ನೋಡಿಕೊಂಡು ನಿಮ್ಮ ಮನೆ ಖಾರದ ಹೇಗಿದೆ ಅಂತ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಖಾರ ಉಪ್ಪೊಂದು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಬೇರೆ ಎಲ್ಲ ಸೇಮ್ ಆಗಿರುತ್ತೆ. 5 ಕಪ್ಗೆ 1 ಕಪ್ ಆಗುವಷ್ಟು ಸಾಸಿವೆ ಪುಡಿ, ಹಾಗೆ 1/4 ಕಪ್ ಆಗುವಷ್ಟು ಮೆಂತ್ಯ ಪುಡಿ, 1 ಕಪ್ ಆಗುವಷ್ಟು ಖಾರದ ಪುಡಿ, ಹಾಗೆ 1/4 ಕಪ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಆಗುತ್ತೆ. ಈಗ ನಾನು 3/4 ಲೀಟ್ರ್ ಆಗುವಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಗೆ ತಣ್ಣಗಾದ ಮೇಲೆ ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಹಸಿ ಎಣ್ಣೆನೇ ಹಾಕ್ಕೊತಾರೆ, ಆದರೆ ನಮಗೆ ಹಸಿ ಎಣ್ಣೆ ಇಷ್ಟ ಆಗೋದಿಲ್ಲ. ಕಾಯಿಸಿ ಆರಿಸಿದ ಎಣ್ಣೆನೇ ಹಾಕ್ಕೊಳ್ಳೋದು ನಮ್ಮ ಮನೇಲಿ ರೂಢಿ. ನಿಮಗೆ ಕಾಯಿಸಿ ಆರಿಸಿರೋದು ಬೇಡ ಅಂದರೆ ಹಸಿದು ಹಾಕ್ಕೋಬೋದು. ನೋಡಿ, ಎಲ್ಲ ಒಂದ್ಸಲ ಚೆನ್ನಾಗಿ ಕೂಡ್ಕೊಳ್ಳೋ ಥರ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ವರ್ಷವಿಡೀ ಕೆಡೋದಿಲ್ಲ. ಒಂದು 3 ದಿನ ಆದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ಗ್ಯಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.